ನಮಸ್ಕಾರ, ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ್. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಕುರ್ಚಿ ಫೈಟ್ ಮುದುಡಿ ಇಟ್ಟಂತಾಗಿದೆ. ಇದರ ಮಧ್ಯ ಕೆಪಿಸಿಸಿ ಅಧ್ಯಕ್ಷನ ಸ್ಥಾನಕ್ಕೆ ಬಿರುಕು ಬಿಟ್ಟಿರುವ ಚರ್ಚೆಗಳು ಮತ್ತೆ ಗರಿಗೆಯೇರಿವೆ. ಡಿಕೆ ಶಿವಕುಮಾರ್ ನೀಡಿದಂತಹ ಒಂದು ಹೇಳಿಕೆ ಕಾಂಗ್ರೆಸ್ನ ತುಂಬಿದ ಮನೆಯಲ್ಲಿ ಬಿರುಕು ಮೂಡಿದಂತಾಗಿದೆ. ಒಂದೆಡೆ ಸಂಪುಟ ಸರ್ಜರಿ, ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಲ್ಲಿ ಮುಂದುವರಿಸಲು ಅಸ್ತು ಎಂದಿದೆ. ಈ ನಡುವೆ ಡಿಕೆಶಿ ಬಳಿ 2 ಬಾರಿ ಖಾತೆಗಳಿದ್ದು, ಅದರ ನಡುವೆ ಕೆಪಿಸಿಸಿ ಅಧ್ಯಕ್ಷನ ಸ್ಥಾನ ನಿರ್ವಹಣೆಯು ಹೊರೆಯಾಗುತ್ತದೆ ಅಂತ ಹೇಳಲಾಗ್ತಾ ಇದೆ. ಬೇರೆಯವರಿಗೂ ಅವಕಾಶ ಮಾಡಿಕೊಡಬೇಕು ಎಂದು ರಾಷ್ಟ್ರೀಯ ನಾಯಕರ ಬಳಿ ಹೋಗಿ ಕೆಲವರು ಅಳಲನ್ನ ತೋಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಕೆಪಿಸಿಸಿ ಸ್ಥಾನಕ್ಕೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡುವುದಿಲ್ಲ ಅಂತ ಗಟ್ಟಿ ನಿಲುವನ್ನ ಡಿಕೆ ಈಗ ಹೇಳಿರುವಂತದ್ದು. ಇತ್ತ ಕೆಪಿಸಿಸಿ ಸ್ಥಾನಕ್ಕೆ ಹಠ ಹಿಡಿದಂತಹ ಈಶ್ವರ್ ಖಂಡ್ರೆ ಹಾಗೂ ಸತೀಶ್ ಜಾರಕಿಹೊಳಿ ಕತೆ ಏನು ಎನ್ನುವ ವಿಷಯ ಕುತೂಹಲವನ್ನ ಮೂಡಿಸುತ್ತಿರುವಾಗಲೇ ಈ ವಿಚಾರವಾಗಿ ಡಿಕೆ ನಾಂದಿ ಹಾಡಿದ್ದಾರೆ. ಹಾಗಿದ್ರೆ ಡಿಕೆ ಹೇಳಿದ್ದೇನು? ಅವರ ಮಾತುಗಳಿಂದ ಖಂಡ್ರೆ ಅಂಡ್ ಸತೀಶ್ ಅವರು ಸುಮ್ಮನೆಯಾಗಿದ್ದಾರಾ ಅಥವಾ ಅವರು ಪಟ್ಟದಾಸಿಯನ್ನ ಹಿಡಿದು ಪಟ್ಟು ಹಿಡಿದಿದ್ದಾರಾ? ಈ ಕುರಿತಾದ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ನಾನು ಕೆಪಿಸಿಸಿ ಸ್ಥಾನಕ್ಕೆ ರಾಜೀನಾಮೆ ನೀಡಲ್ಲ, ನಾನು ಫಿಟ್ ಅಂಡ್ ಫೈನ್ ಎಂದು ಡಿಕೆಶಿ ಸ್ಪಷ್ಟವಾಗಿ ಹೇಳುವ ಮೂಲಕ ತನ್ನ ಸ್ಥಾನವನ್ನು ಬಿಟ್ಟುಕೊಡುವ ಯಾವುದೇ ಪ್ರಶ್ನೆ ಇಲ್ಲ ಎಂಬ ಸಂದೇಶವನ್ನ ನೇರವಾಗಿ ರವಾನಿಸಿದ್ದಾರೆ. ಇನ್ನು ಈ ಹೇಳಿಕೆಯೊಳಗಿನ ಅರ್ಥ ರಾಜಕೀಯ ವಲಯದಲ್ಲಿ ಈಗ ದೊಡ್ಡ ಕೋಲಾಹಲವನ್ನೇ ಎಬ್ಬಿಸಿದೆ. ಒಂದೆಡೆ ದೊಡ್ಡ ಮಟ್ಟದ ಸಂಪುಟ ಪುನರ್ರಚನೆ ಮಾತು ಕೇಳಿ ಬರ್ತಿದ್ರೆ, ಈ ಕಡೆ ಡಿಕೆಶಿಯ ಬೆಂಬಲಿಗರು ಸಚಿವ ಸಂಪುಟದಲ್ಲಿ ಹೆಚ್ಚಿನ ಪ್ರತಿನಿಧಿತ್ವ ಬೇಕೆಂದು ಒತ್ತಡ ಹಾಕ್ತಿದ್ದಾರೆ. ಇನ್ನೊಂದೆಡೆ ಡಿಕೆಶಿ ಪಕ್ಷದ ಸಂಘಟನೆ ವಲಯದಲ್ಲೂ ತನ್ನ ಹಿಡಿತ ಬಿಗಿಗೊಳಿಸ್ತಾ ಇದ್ದಾರೆ. ಈ ವಿಚಾರವಾಗಿ ಸ್ಪಷ್ಟನೆಯನ್ನ ನೀಡಿರುವ ಡಿಕೆ, ರಾಜ್ಯದಲ್ಲಿ ಇನ್ನೂ 100 ಶಂಕುಸ್ಥಾಪನೆ ಮಾಡಬೇಕು ಎನ್ನುವ ಮಾತು ಸಂಘಟನಾ ವಿಸ್ತರಣೆ ಸುಳಿವನ್ನ ನೀಡುತ್ತಾ ಇದೆ. ಇದು ನೇರವಾಗಿ ನನ್ನ ಕೈ ಬಿಡಬೇಡಿ, ನಾನು ಇನ್ನೂ ಮಾಡುವ ಕೆಲಸ ಬಾಕಿ ಇದೆ ಎಂಬ ಸಂದೇಶವನ್ನ ಒಳಾರ್ಥದಲ್ಲಿ ಡಿಕೆ ಎಲ್ಲರಿಗೂ ಸಾರಿದ್ದಾರೆ. ಮೆಂಟಲಿ ಹೆಲ್ತು, ಫಿಸಿಕಲಿ ಹೆಲ್ತು, ಪೊಲಿಟಿಕಲ್ ಹೆಲ್ತು ಎಲ್ಲ ಕರೆಕ್ಟಾಗಿದೆ. ನಾನು ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಬ್ಲ್ಯಾಕ್ ಮೇಲ್ ಮಾಡೋನಲ್ಲ. ಪಾರ್ಟಿ ಕಟ್ಟಿರೋ ನಾನು. ಯಾರು ನಿಮ್ಗೆ ಅದು ಇದು ಅಂತ ನೀವು ಚಿಂತೆ ಮಾಡೋದು ಬೇಡ. ಎಲ್ಲಿವರೆಗೂ ಕಾಂಗ್ರೆಸ್ಸಲ್ಲಿ ಯಾವ ಸ್ಥಾನದಲ್ಲಿ ಕೆಲಸ ಮಾಡಿ ಹೋಗ್ತಾರೆ ಅಲ್ಲಿವರೆಗೂ ನಾನು ಒಬ್ಬ ಶಿಸ್ತಿನ ಸಿಪಾಯಿನಂತೆ ಮಾಡ್ಕೊಂಡು ಹೋಗೋಣ. ನಾನು ಈಗ ಡಿಸೆಂಬರ್ ಒಳಗಡೆ ನಾನು ಭೂಮಿ ಪೂಜೆ ಮಾಡಲೇಬೇಕು 100 ಕಾಂಗ್ರೆಸ್ ಕಚೇರಿಗೆ. ಅದಕ್ಕೆ ನಾನು ಡೇಟ್ ಫಿಕ್ಸ್ ಬೇರೆ ಮಾಡಬೇಕಾಗಿದೆ. ಈ ಎಲೆಕ್ಷನ್ ಆಗಲಿ ಅಂತ ಸುಮ್ಮನೆ ಇದ್ದೆ. ಪಾಪ ಎಲೆಕ್ಷನ್ ಟೈಮಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ ಇದ್ದೆ. ಈಗ ಅವ್ರಿಗೆ ಪಾರ್ಲಿಮೆಂಟ್ ಎಲೆಕ್ಷನ್ನು ಶುರು ಆಗ್ತಾ ಇದೆ. ಇನ್ನು ಈ ಎಲ್ಲಾ ವಿಚಾರಗಳು ರಾಜ್ಯಕ್ಕೆ ರಾಹುಲ್ ಗಾಂಧಿಯನ್ನ ಕರೆಸಲು ಡಿಕೆಶಿ ತೋರುತ್ತಿರುವಂತಹ ವಿಶೇಷ ಒತ್ತು, ಅವರು ಹೊಸ ತಂತ್ರವನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿಯವರ ಭೇಟಿ ಸಾಮಾನ್ಯ ಕಾರ್ಮಿಕರಿಗೆ ಶಕ್ತಿ ತುಂಬುವುದು, ಜೊತೆಗೆ ಹೈಕಮಾಂಡ್ ಮುಂದೆ ಡಿಕೆಶಿಯ ನಂಬಿಕೆ ಮತ್ತು ಪ್ರಭಾವವನ್ನ ಹೆಚ್ಚಿಸುವುದು, ಎರಡನ್ನೂ ಸಾಧಿಸುವ ಕ್ರಮವಾಗಿದೆ. ಇದೆಲ್ಲ ಒಂದು ಕಡೆಯಾದ್ರೆ, 2 ದೊಡ್ಡ ಇಲಾಖೆಗಳ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನಿರ್ವಹಿಸುವುದು ತೀರಾ ಕಷ್ಟ ಎಂಬ ವಾಡಿಕೆ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನೊಳಗಿನ ಕೆಲ ವಲಯಗಳು ಸಂಘಟನೆ ಹಿತಕ್ಕಾಗಿ ಸ್ಥಾನವನ್ನ ಬೇರೆ ಯಾರಿಗಾದ್ರೂ ನೀಡಬೇಕು ಎಂಬ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ. ಇದರಿಂದಾಗಿ ಕೆಪಿಸಿಸಿ ಸ್ಥಾನಕ್ಕೆ ಒಳಗಿನ ಪೈಪೋಟಿ ಇನ್ನಷ್ಟು ತೀವ್ರವಾಗ್ತಾ ಇದೆ.
ಇತ್ತ ಸಿಎಂ ಡಿಸಿಎಂ ಇಬ್ರು ಸದ್ಯ ದೆಹಲಿಗೆ ಭೇಟಿ ನೀಡಿರೋದು ಈ ಒಂದು ತಂತ್ರ ಪ್ರತಿತಂತ್ರಗಳ ನಡುವೆ ಮತ್ತೊಂದು ಕುತೂಹಲದ ಕ್ಷಣ ಕಾದಿದೆ. ಅದೇನೆಂದ್ರೆ ದೆಹಲಿಯ ಟೂರ್ ಹೆಸರಿನಲ್ಲಿ ನಡೆಯುತ್ತಿರುವಂತಹ ಚರ್ಚೆಗಳು ಕೇವಲ ಆಡಳಿತ ವಿಷಯಗಳೇ ಅಲ್ಲ, ಸಂಘಟನೆ ಬದಲಾವಣೆಗಳ ಮೇಲೂ ಕಣ್ಣಿರುತ್ತದೆ ಎಂಬುದು ಈಗ ಸ್ಪಷ್ಟವಾಗುತ್ತಿರುವುದಂತೂ ನಿಜ. ಒಟ್ಟಾರೆ ಕೆಪಿಸಿಸಿ ಹಠ ಹಿಡಿದ ಸತೀಶ್ ಹಾಗೂ ಖಂಡ್ರೆ ಅವರು ಡಿಕೆಶಿ ನಡೆಯನ್ನ ಒಪ್ಪುತ್ತಾರಾ ಅಥವಾ ಕಾಂಗ್ರೆಸ್ ಮನೆಯಲ್ಲಿನ ಒಳಬಿರುಕು ನಾಂದಿ ಹಾಡ್ತಾರಾ ಎನ್ನುವ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ. ಇನ್ನು ಈ ಹಿನ್ನೆಲೆಯಲ್ಲಿ ಅವರ ಪ್ರತಿಕ್ರಿಯೆ ಹಾಗೂ ಅವರ ನಡೆಯು ರಾಜ್ಯ ರಾಜಕೀಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ. ಹಾಗಿದ್ರೆ ಅವರ ನಿಲುವೇನು ಕಾದ್ ನೋಡೋಣ.